ಇಲ್ಲಿಯ ವಿಶೇಷ ಸೇವೆ ಅಂದರೆ ಹಗ್ಗ ಸೇವೆ, ಹುರಿಯಗ್ಗ. ದೇವರಿಗೆ ಈ ಬಲ್ಲಿ ಸೇವೆ ಅಸ್ತಮ, ದಮ್ಮು, ನರದೋಷ, ನಮ್ಮ ಯಾವುದೇ ಕಷ್ಟಗಳಿಗೆ ಇಲ್ಲಿಯ ಶಿವನಿಗೆ ಈ ಹಗ್ಗ ಸಮರ್ಪಣೆ ಮಾಡಿ. ಸ್ನೇಹಿತರೆ, ನಾವೀಗ ಈ ನರಹರಿ ಪರ್ವತದ ದೇವಸ್ಥಾನದ ಮ್ಯಾನೇಜರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಈ ದೇವಸ್ಥಾನದ ಹಿನ್ನೆಲೆ ಹಾಗೂ ಅದರ ಪೌರಾಣಿಕ ಮಹತ್ವದ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ಆನಂದ್ ಅಂತೇಳಿ ಅವ್ರ ಬಗ್ಗೆ ಇದ್ರ ಬಗ್ಗೆ ಅವರು ಹೇಳ್ಕೊಡ್ತಾರೆ, ಕೇಳಿ ಸ್ನೇಹಿತರೆ. ನೋಡಿ, ಮಹಾಭಾರತ ಯುದ್ಧ ಆದ ಬಳಿಕ ಪಂಚಪಾಂಡವರು ಮತ್ತು ಶ್ರೀಕೃಷ್ಣ ಒಂದು ದಿವಸ ಈ ಬೆಟ್ಟದ ಮೇಲೆ ಬರ್ತಾರಂತೆ. ಬಂದಂತಹ ಶ್ರೀಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮ ಶಂಖ ಚಕ್ರ, ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ಗದಾತೀರ್ಥ, ಚಕ್ರವನ್ನು ಬಂಡೆಯಲ್ಲಿಟ್ಟಲ್ಲಿ ಚಕ್ರತೀರ್ಥ, ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖತೀರ್ಥ, ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮತೀರ್ಥ ಎಂಬ 4 ತೀರ್ಥ ಕೊಳಗಳನ್ನು ಇಲ್ಲಿ ಶ್ರೀಕೃಷ್ಣ ದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡ್ತಾರಂತೆ. ಅಂದ್ರೆ ಇಲ್ಲಿ 4 ತೀರ್ಥಗಳು ಇದಾವೆ ಸರ್. ಈಗ 4 ತೀರ್ಥಕೆರೆಗಳಿದ್ದಾವೆ. ಅದರಲ್ಲಿ ವರ್ಷ ಪೂರ್ತಿ ನೀರುಂಟು. ಈ 4 ತೀರ್ಥಕೆರೆಗಳು ಅದೇ ಆಕಾರನೂ ಹೊಂದಿದೆ. ಗದೆ ಅಂದ್ರೆ ಗದೆಯ ಆಕಾರ, ಚಕ್ರ ಚಕ್ರಾಕಾರ, ಶಂಖ ಶಂಖಾಕಾರ, ಹಾಗೆ ಪದ್ಮಾಕಾರ ಅಂದ್ರೆ ಕಮಲದ ಆಕಾರದಲ್ಲಿ ಉಂಟು. ಅದೇ ಆಕಾರದಲ್ಲಿ ಇದಾವೆ ಕೊಳಗಳು. ಈ 4 ತೀರ್ಥಕೆರೆಗಳನ್ನು ಶ್ರೀಕೃಷ್ಣ ದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡಿ ಅಷ್ಟೊತ್ತಿಗೆ ಪಂಚಪಾಂಡವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರಂತೆ. ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಶಿವಪೂಜೆ ಆಗಬೇಕು. ಯಾಕೆಂದ್ರೆ ಅರ್ಜುನನ ಹತ್ರ ಪಾಶುಪತಾಸ್ತ್ರ ಉಂಟು, ಅದಕ್ಕೆ ಶಿವನ ಪೂಜೆ ಆಗಬೇಕು. ಅದಕ್ಕೋಸ್ಕರ ಈ ಬೆಟ್ಟದ ಮೇಲೆ ಬಂದ್ರೆ ಏನುಂಟು, ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನ ಹತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣ ದೇವರಿಗೂ ಶಿವದೇವರಿಗೂ ಇಲ್ಲಿ ಪೂಜೆ ಸಲ್ಲಿಸಿ ಹೋಗುವುದು. ಆದ ಕಾರಣ ಈ ಕ್ಷೇತ್ರ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಎಂಬ ಹೆಸರನ್ನು ಪಡೆಯಿತು. ಹಾಗೆ ಇದು ಪಾಂಡವರಿಂದ ಪ್ರತಿಷ್ಠೆ. ಹಾಗೆ ದೇವಸ್ಥಾನದ ಬೆಟ್ಟದ ತುತ್ತ ಬದಿಗೆ ನಿಂತಾಗ ಇದು ಪೂರ್ವದಲ್ಲಿ ನೋಡಿ 4 ಬೆಟ್ಟ ಕಾಣಸಿಗ್ತದೆ. ಇದು ಇತಿಹಾಸ ಪ್ರಸಿದ್ಧ ಸುಲ್ಲಮಲೆ ಬಲ್ಲಮಲೆ ಬೆಟ್ಟ. ಇಲ್ಲಿ ಒಂದು ಗುಹಾ ತೀರ್ಥ ಸ್ನಾನ ಉಂಟು. ಚೌತಿ ದಿವಸ ಗುಹೆ ಒಳಗೆ ಹೋಗಿ ತೀರ್ಥ ಸ್ನಾನ ಮಾಡುದು. ಇಲ್ಲಿ ಗುಹೆ ಕೂಡ ಇದೆ ಅಲ್ಲಿ. ಹೌದು, ಚೌತಿ ದಿವಸ ಅಲ್ಲಿ ತೀರ್ಥ ಸ್ನಾನ ನಡೀತದೆ. ಚೌತಿ ದಿವಸ ಮಾತ್ರ ಅಲ್ಲಿ ತೀರ್ಥ ಸ್ನಾನ ಮಾಡುದು. ಹೌದು. ಹಾಗೆ ಉತ್ತರದಲ್ಲಿ ಇತಿಹಾಸ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನ, ಮೂಡುಬಿದ್ರೆ ಕೊಡಂಜೆ ಕಲ್ಲು ಸುಂದರವಾಗಿ ಗೋಚರಿಸ್ತಾ ಇದೆ. ಆದ್ರೆ ಈಗ ಸ್ವಲ್ಪ ಮೋಡ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇಲ್ಲ. ಹಾಗೆ ದಕ್ಷಿಣದಲ್ಲಿ ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಸುಂದರವಾಗಿ ಗೋಚರಿಸ್ತಾ ಉಂಟು. ಹಾಗೆ ದೇವಸ್ಥಾನದ ಪಶ್ಚಿಮಕ್ಕೆ ಜೀವನದಿ ನೇತ್ರಾವತಿ ಹರಿಯುವಂತಹ ದೃಶ್ಯ. ಈ ದೇವಸ್ಥಾನದ ಪಶ್ಚಿಮಕ್ಕೆ ನೇತ್ರಾವತಿ ನದಿ ಹರಿತಾ ಇದೆ. ಅದನ್ನು ನೀವು ಕವರ್ ಮಾಡಬಹುದು. ಮತ್ತೆ ಈಗ ಇವೆ ಅಂದ್ರೆ ಇಲ್ಲಿಯ ವಿಶೇಷ ಸೇವೆ ಅಂದರೆ ಹಗ್ಗ ಸೇವೆ, ಹುರಿಯಗ್ಗ. ದೇವರಿಗೆ ಈ ಬಲ್ಲಿ ಸೇವೆ ಅಸ್ತಮ, ದಮ್ಮು, ನರದೋಷ, ನಮ್ಮ ಯಾವುದೇ ಕಷ್ಟಗಳಿಗೆ ಇಲ್ಲಿಯ ಶಿವನಿಗೆ ಈ ಹಗ್ಗ ಸಮರ್ಪಣೆ ಮಾಡಿದ್ದಲ್ಲಿ ಅವರ ಕಷ್ಟ ನಿವಾರಣೆ ಆಗ್ತದೆ ಎಂಬ ನಂಬಿಕೆಯಿಂದ ಈ ಸೇವೆಯನ್ನು ಪ್ರತಿದಿನ ಭಕ್ತರು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಇದೀಗ ದೇವಸ್ಥಾನ ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗುತ್ತಿದೆ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳ, ದಾನಿಗಳ ಸಹಕಾರ ಹಾಗೂ ಸರಕಾರದ ಅನುದಾನ ಆದಷ್ಟು ಬೇಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಿದಲ್ಲಿ ಆದಷ್ಟು ಬೇಗ ಈ ದೇವಸ್ಥಾನದ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯವನ್ನು ನಾವು ಪಡೆಯಬಹುದು. ಯಾಕೆಂದರೆ ಈ ದೇವಸ್ಥಾನ ತುಂಬ ಕಾರ್ಣಿಕ ಹಾಗೂ ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಇಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂತಹ ತಪೋಭೂಮಿ ಇದಾಗಿದ್ದು ಪಾಂಡವರು ಬಂದದ್ದಕ್ಕೆ ಭೀಮನ ಪಾದದ ಹೆಜ್ಜೆ ಗುರುತು ಕೂಡ ಇಲ್ಲಿ ಕಾಣಸಿಗ್ತದೆ. ಆದ್ದರಿಂದ ಇದೀಗ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಆತ್ಮರಂಜನ್ ರೈ ಇವರು ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಎಂಬ ಪಣ ತೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ದಾನಿಗಳ ಹಾಗೂ ಸರಕಾರದ ಸಹಕಾರ ಆದಷ್ಟು ಈ ದೇವಸ್ಥಾನಕ್ಕೆ ಅನುದಾನವನ್ನು ಎಲ್ಲರೂ ನೀಡಿದಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯವನ್ನು ನಾವು ಪಡ್ಕೊಳ್ಬಹುದು. ಹಾಗೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಅಕೌಂಟ್ ನಂಬರನ್ನು, ಬ್ಯಾಂಕಿನ ಅಕೌಂಟ್ ನಂಬರನ್ನು ನಾವು ಇದರಲ್ಲಿ ಲಕ್ತೀಕರಿಸಿರ್ತೇವೆ. ಅದಕ್ಕೆ ಎಲ್ಲ ದಾನಿಗಳು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸಖತ್ ಗುರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತು ನಾವಿಲ್ಲಿ ನರಹರಿ ಪರ್ವತದಲ್ಲಿ ನಾವು ನಮ್ಮ ಸ್ನೇಹಿತರು ನಾಗರಾಜ್ ಅವರು ಕೂಡ ಬಂದಿದ್ದೇವೆ. ಈ ನಾಗರಾಜ್ ಅವರು ಕೂಡ ಭಾಳಷ್ಟು ಇತಿಹಾಸ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು.
ಅವರು ಇತಿಹಾಸದ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ. ಅವರು ತಿಳಿದುಕೊಂಡಂಥ ಒಂದು ಕೆಲವು ವಿಷಯಗಳ ಬಗ್ಗೆ ನಮ್ಮ ಜೊತೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಹಾಗಾದರೆ. ಎಸ್, ನರಹರಿ ಪರ್ವತಕ್ಕೆ ನಾವೇನು ಇವತ್ತಿನ ದಿನ ಬಂದಿದ್ದೀವಿ. ವಿಶೇಷ ಅನಿಸುತ್ತೆ, ಯಾಕಂತೇಳಿದ್ರೆ ಇವತ್ತು ರವಿವಾರ ಇತ್ತು, ವಾರದ ರಜೆ ಇದ್ದಿದ್ದರ ಪ್ರಯುಕ್ತವಾಗಿ ನಾವು ಇದೊಂದು ಸ್ಥಳವನ್ನು ನೋಡಿಕೊಂಡು ಹೋಗಬೇಕು. ಇದನ್ನೆಲ್ಲ ನಿಮಗೆ ತೋರಿಸುವ ಉದ್ದೇಶದಿಂದ ಬಂದಿದ್ದೀವಿ. ಯಾಕಂದರೆ ಮಂಗಳೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಅದ್ಭುತವಾದಂತಹ ಸ್ಥಳ ಈಗೇನು ನೀವು ನೋಡ್ತಾ ಇದ್ದಿರಲ್ಲ, ಇದನ್ನು ಚಕ್ರ ತೀರ್ಥ ಅಂತ ಕರೀತಾರೆ. ಇದನ್ನು ನೀವು ಸುತ್ತಲೂ ನೋಡ್ಬೋದು, ಚಕ್ರದ ಆಕಾರದಲ್ಲಿದೆ. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿದ್ದರೂ ಎಂತಹ ಬೇಸಿಗೆ ಸಂದರ್ಭದಲ್ಲಿ ಬಂದರೂ ಕೂಡ ಇಷ್ಟು ಪ್ರಮಾಣದ ನೀರು ಇದ್ದೇ ಇರುತ್ತೆ. ಯಾವಾಗಲೂ ಸರ್ ಹಿಂಗೆ ನೀರಿದ್ದೇ ಇರುತ್ತೆ. ಮಳೆಗಾಲದಲ್ಲಿ ಇನ್ನೂ ಏನಾಗುತ್ತೆ ಅಂದರೆ ಇದು ಜಾಸ್ತಿ ತುಂಬಿ ಹರಿತಾ ಇರುತ್ತೆ, ಇಷ್ಟು ತಿಳಿಯಾದ ನೀರು. ಇದನ್ನು ನಾನು ಏಪ್ರಿಲ್ ಮತ್ತು ಮೇದಲ್ಲಿ ಕೂಡ ಬಂದಿದ್ದನ್ನು ನಾನು ಪರೀಕ್ಷಿಸಿದ್ದೀನಿ. ಆ ಫುಲ್ಲು ಬಿರು ಬೇಸಿಗೆ ಆ ಸಂದರ್ಭದಲ್ಲೂ ಕೂಡ ನೀರೇನಿರುತ್ತೆ ಇಷ್ಟು ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ. ಇದು ವೃತ್ತಾಕಾರವಾಗಿದೆ ನೋಡಿ. ಇಂಥ ಒಂದು ಬೃಹತ್ ಬಂಡೆಗಲ್ಲಿನಲ್ಲಿ ಇಷ್ಟು ವೃತ್ತಾಕಾರದಲ್ಲಿ ಇದ್ದಿದ್ದರಿಂದ ಇದಕ್ಕೆ ಚಕ್ರ ತೀರ್ಥ ಅಂತೇಳಿ ಕರಿತೀವಿ. ಚಕ್ರ ಅಂತೇಳಂದರೆ ಶ್ರೀಕೃಷ್ಣನ ಅಂದ್ರೆ ಶ್ರೀಹರಿ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿದ್ದಾಗ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿದ್ದಾಗ ಆವಾಗ ಆ ಕುರುಕ್ಷೇತ್ರ ಅಂತಕ್ಕಂಥ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದ ಯುದ್ಧ ಮುಗಿದ ನಂತರ ಅದರ ಪ್ರಾಯಶ್ಚಿತ್ತಕ್ಕಾಗಿ ದಕ್ಷಿಣ ದತ್ತ ಏನು ಮಾಡ್ತಿರ್ತಾರೆ ಅಂದರೆ ಒಂದು ತೀರ್ಥಯಾತ್ರೆಯನ್ನು ಮಾಡ್ತಿರ್ತಾರೆ. ಅವರು ಅನೇಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಏನು ಮಾಡ್ತಾರೆ, ರಾತ್ರಿ ಹೊತ್ತು ತಂಗಿರ್ತಾರೆ. ಅಲ್ಲಿ ಇಂಥ ವಿಶೇಷ ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಐತಿಹಾಸಿಕ ಸ್ಥಳಗಳನ್ನು ನಾವು ನೋಡ್ತಾ ಇರ್ತೀವಿ. ಹೌದು ಸರ್. ಆಗ ಶ್ರೀಕೃಷ್ಣ ಈ ಒಂದು ಸ್ಥಳದಲ್ಲಿ ಬಂದಿದ್ದ ಅನ್ನೋದು ಕುರುಹು ಏನಂತೇಳಿ ಅಂದರೆ ಆತ ಇಟ್ಟಂತಹ ಆಯುಧಗಳು, ಆತನ ಆಯುಧಗಳಾದಂತಹ ಚಕ್ರ, ಶಂಖ, ಚಕ್ರ, ಗದಾ, ಪದ್ಮ ಅಂತಕ್ಕಂತಹ 4 ಆಯುಧಗಳೇನಿದ್ದಾವೆ ಶ್ರೀಕೃಷ್ಣನು ಆ ಕೈಲಿರ್ತಕ್ಕಂಥ ಆಯುಧಗಳು ಸರ್, ಆಯುಧಗಳನ್ನ ಅವನ್ನ ಇಲ್ಲಿ ಇಟ್ಟು ಏನಂದ್ರೆ ವಿಶ್ರಾಂತಿಯನ್ನ ಪಡಿತಾನಂತ. ಹೀಗಾಗಿ ಇದು ಚಕ್ರದ ಆಕಾರವನ್ನು ನೋಡ್ತಾ ಇದ್ದೀರಿ. ಆ ಚಕ್ರವನ್ನು ಇಟ್ಟಂತಹ ಸ್ಥಳವೇ ಇವತ್ತು ಚಕ್ರ ತೀರ್ಥವಾಗಿ ನಾವು ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ನೋಡಬಾರ್ದು, ಕಲ್ಲು ಹೇಗೆ ಕೊರೆದಂತ ಇದೆ. ಚಕ್ರ ಯಾವ ರೀತಿ ಇಲ್ಲಿ ರೌಂಡ್ ಆಗಿರೋದು ಹಾಗೆ ಅದೇ ರೀತಿ ಕಲ್ಲು ಏನಾಗಿದೆ ಕೊರೆದು ನಿರ್ಮಾಣ ಆದಂತಹ ಒಂದು ಸ್ಥಿತಿ ಕಾಣಿಸ್ತಾ ಇದೆ ನೋಡಿ. ಬೆಟ್ಟ ಒಂದೇ ಸರಿಯಲ್ಲಿ ಯಾವಾಗಲೂ ಕಡಿದಾಗಿರುತ್ತದೆ. ಬಟ್ ಇಲ್ಲಿ ಹೆಂಗಾಗಿದೆ ಅಂದರೆ ಬೆಟ್ಟ ಒಂದೇ ಸರಿ ನೇರವಾಗಿ ಒಮ್ಮೆ ಕಡಿದಾಗಿ ಅಲ್ಲಿ ಕೊರೆದ ಹಾಗೆ ಏನು ಕಾಣಿಸ್ತಾ ಇದೆ. ಇದಕ್ಕಾಗಿ ಇದು ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಒಂದು ಸ್ಥಳ ಅಂತೇಳಿ ನಾವು ನೋಡ್ತೀವಿ. ಹರಕೆ ಒಂದು ಜನರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ತಮ್ಮ ಹರಕೆಯನ್ನು ಕೂಡ ಇಲ್ಲಿ ವೀಳ್ಯದೆಲೆಯನ್ನು ಹಾಕಿ ನೋಡಿ. ಇಲ್ಲಿ ಸ್ನೇಹಿತರೆ ನಿಮ್ಗೆ ಕಾಣಿಸ್ತದೆ ಇಲ್ಲಿ ವೀಳ್ಯದೆಲೆಗಳು. ಈ ವೀಳ್ಯದೆಲೆಗಳನ್ನು ನೀರಲ್ಲಿ ಹಾಕಿ ತಮ್ಮ ಭಕ್ತಿ ಅಥವಾ ತಮ್ಮ ಹರಕೆಯನ್ನು ಏನು ಮಾಡ್ತಾರೆ ಇಲ್ಲಿ ಸಲ್ಲಿಸ್ತಾರೆ ಸ್ನೇಹಿತರೆ. ತಮಗೇನು ಬೇಡಿಕೊಳ್ಬೇಕು ಆ ರೀತಿ ದೇವಸ್ಥಾನದ ಹತ್ತಿರ ಬಂದು ಇಲ್ಲಿ 4 ಕೆರೆಗಳಲ್ಲಿ ಅಥವಾ 4 ಕೊಳ್ಳಗಳಲ್ಲಿ ಏನು ಮಾಡ್ತಾರೆ ಇವರು, ಈ ದೇವಸ್ಥಾನ ಈ ಒಂದು ಎಲೆಗಳನ್ನು ಹಾಕಿ ಹೀಗೆ ತಮ್ಮ ಭಕ್ತಿ ಅರ್ಪಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ನೇಹಿತರೆ ಆಮೆ ಒಂದು ಕೃಷ್ಣನ ಒಂದು ಬಹಳಷ್ಟು ದೇವಸ್ಥಾನದಲ್ಲಿ ನೋಡಿದ್ರೆ ಕೃಷ್ಣ ದೇವಸ್ಥಾನದಲ್ಲಿ ಆಮೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಇಲ್ಲಿ ಕೂಡ ಅಂದರೆ ಕೊಳಗಳ ಮಧ್ಯದಲ್ಲಿ ಏನು ಮಾಡಿದರೆ ಒಂದು ಆಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರು ಆಮೆ ನೋಡಿ, ಭಾಳಷ್ಟು ಸುಂದರವಾಗಿದೆ ಇದು ಒಂದು ಕೊಳ ನೋಡಿ ಸ್ನೇಹಿತರೆ. ಈ ಕೊಳದ ಅಥವಾ ಈ ಒಂದು ಚಕ್ರ ತೀರ್ಥದ ಪಕ್ಕದಲ್ಲಿ ಏನು ಮಾಡಿದ್ದಾರೆ ಅದಕ್ಕೊಂದು ಬೋರ್ಡ್ ಕೂಡ ಇದೆ. ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ತಮಗೆಲ್ಲರಿಗೂ ಗೊತ್ತಾಗಬೇಕು ಅಂತೇಳಿ ಇಲ್ಲಿ ನೋಡಿ ಚಕ್ರ ತೀರ್ಥ ಅಂತೇಳಿ ಬೋರ್ಡ್ ಕೂಡ ಇಲ್ಲಿ ಇದೆ. ತಾವು ಬಂದರೆ ಇದನ್ನು ವೀಕ್ಷಣೆ ಮಾಡ್ಬೋದು. ಯಾವ ಕೊಳ ಅಂತೇಳಿ ತಮ್ಗೆ ಗೊತ್ತಾಗಲಿ ಅಂತೇಳಿ ಚಕ್ರ ತೀರ್ಥ ಅಂತ ಬೋರ್ಡ್ ಕೂಡ ಇಲ್ಲಿ ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಮುಂದಿನದಂಥ ತೀರ್ಥ ಯಾವುದು ಸರ್? ಇಲ್ಲಿ ಈಗ 2ನೇ ತೀರ್ಥ ಯಾವುದು ಸರ್? ಇದು ಏನು ನೋಡ್ತಾ ಇದ್ದೀರಿ, ಇದು ಶಂಖ ತೀರ್ಥ ಅಂತ. ನೀವು ಈ ಭಾಗದಿಂದ ಇಲ್ಲಿ ಬನ್ನಿ, ಇಲ್ಲಿ ಸರ್ ಈ ಭಾಗದಿಂದ ನೋಡಿ ಕರೆಕ್ಟ್ ಇದು ಶಂಖದ ಆಕಾರವಾಗಿ ಗೋಚರಿಸ್ತದೆ ನಿಮಗೆ ನೋಡಿ. ಶಂಖದ ಆಕಾರವಾಗಿ ಇದು ನಿಮಗೆ ಕಾಣುತ್ತೆ ನೋಡಿ ಸ್ನೇಹಿತರೆ. ಶಂಖ ಯಾವ ರೀತಿಯಾಗಿ ಇರುತ್ತೆ ಅದೇ ಆಕಾರವಾಗಿ ಏನಾಗಿದೆ ಇಲ್ಲಿ ಒಂದು ಕೊಳ ನಿರ್ಮಾಣವಾಗಿದೆ, ಈ ತೀರ್ಥ ನಿರ್ಮಾಣ ಆಗಿದೆ. ಇದನ್ನೇ ನಾವು ಶ್ರೀಕೃಷ್ಣನ ಆ ಚಕ್ರ ಇಟ್ಟಂಥ ಸ್ಥಳ ಅಲ್ಲಿ ಪಕ್ಕದಲ್ಲಿದ್ದರೆ ಅದರ ಪಕ್ಕದಲ್ಲಿ ಏನಿದೆ ಅಂದರೆ ಶಂಖ ತೀರ್ಥ ಅಂದರೆ ಶಂಖವನ್ನು ಇಟ್ಟಂಥ ಸ್ಥಳವೇ ಏನಾಗಿದೆ ಒಂದು ಕೊಳ ನಿರ್ಮಾಣ ಆಗಿದೆ. ಆ ಕೊಳದಲ್ಲಿ ಇಂದಿಗೂ ಕೂಡ ಏನಂತೇವೆ ಅಂದರೆ ತೀರ್ಥೋದ್ಭವ ಅಥವಾ ನೀರನ್ನು ನಾವು ಸದಾಕಾಲ ಏನಂತೇವೆ ಅಂದರೆ ಕಾಣ್ತೀವಿ. ಇದನ್ನು ನೋಡ್ಕೊಂಡು ಏನು ಅಂದರೆ ನಾವೀಗ ಮೇಲ್ಭಾಗಕ್ಕೆ ಹೋಗ್ತೀವಿ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಇಲ್ಲಿ ಒಂದು ಕೊಳ ನಿರ್ಮಾಣ ಆಗಿದೆ. ಶಂಖದ ನೋಡ್ತಾ ಇದ್ರೆ ಶಂಖನ ಇಲ್ಲಿ ಇದೆ ಅಂತ ಅನಿಸ್ತಾ ಇದೆ ನೋಡಿ. ಹಾಗೆ ಕಲ್ಲು ಬೆಟ್ಟದ ಕಡಿದಾದ ಒಂದೇ ಸರಿಗೆ ಏನೈತೆ ಕಡಿದಾಗಿ ಏನೈತೆ ಶಂಖ ನಿರ್ಮಾಣ ಆಗಿದೆ ಅಂದ್ರೆ ಭಾಳಷ್ಟು ಇತಿಹಾಸ ಇದೆ ಇದರಲ್ಲಿ. ಬನ್ನಿ ಸ್ನೇಹಿತರೆ, ಮುಂದಿನ ಕೊಳ ಯಾವುದು ಅಂತೇಳಿ ನೋಡೋಣ. ಈಗ 2 ಕೊಳಗಳನ್ನು ತಾವು ವೀಕ್ಷಣೆ ಮಾಡಿದ್ರಿ. ಈಗ ಮುಂದಿನ ಕೊಳ ಯಾವುದು ಸರ್? ಈಗ ಕೊಳ ಅಂದರೆ ಪದ್ಮ ತೀರ್ಥ ಅಂತೇಳಿ ಕರಿತೀವಿ. ಪದ್ಮ ಅಂದರೆ ಮೀನ್ಸ್ ಕಮಲದ ಆಕಾರದಲ್ಲಿ ಇರತಕ್ಕಂತಹ ಒಂದು ಕೊಳ. ಆ ಕೊಳವನ್ನು ನೋಡ್ತೀವಿ. ಇಲ್ಲಿ ದರ್ಶನಕ್ಕೆ ಬರುವ ಮುಂಚಿತವಾಗಿ ಪ್ರತಿಯೊಬ್ಬ ಭಕ್ತರು ಏನು ಮಾಡ್ತಾರೆ ಅಂತೇಳಿ ಅಂದರೆ
ಈ 4 ಅಂದರೆ 4ರಲ್ಲಿ ಈಗ 3 ಮಾತ್ರ ಭಕ್ತರಿಗೆ ಪ್ರವೇಶ ಅವಕಾಶ ಇದೆ. ಇಲ್ಲಿ ಆ ತೀರ್ಥವನ್ನು ತೆಗೆದುಕೊಂಡು ಆ ನಂತರ ಶಿವಲಿಂಗವನ್ನು ಅಥವಾ ಸದಾಶಿವನನ್ನು ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ನೀವು ನೋಡ್ತಕ್ಕಂಥದ್ದು ಪದ್ಮ ತೀರ್ಥ ನೋಡಿ, ಪದ್ಮದ ದಳದ ಹಾಗೆ ಹೇಗೆ ಅದು ಕಾಣುತ್ತೆ. ನಿಜವಾಗ್ಲೂ ಇದು ಕಮಲದ ಆಕಾರದಲ್ಲಿ ಕೂಡ ಇರೋದು ನೋಡಿ. ನಿಜ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ನೋಡಿ, ಇದು ಪದ್ಮ ಅಂದರೆ ಕಮಲದ ಆಕಾರದಲ್ಲಿ ಒಂದು ಕೊಳ ನಿರ್ಮಾಣವಾಗಿದೆ, ಈ ತೀರ್ಥ ನಿರ್ಮಾಣ ಆಗಿದೆ ಸರ್. ಇದ್ರದ್ದು ಹಿನ್ನೆಲೆ ಅಂದರೆ ಶ್ರೀಕೃಷ್ಣ ಆಯುಧಗಳಲ್ಲಿ ಪದ್ಮನೂ ಕೂಡ ಒಂದಿರುತ್ತೆ. ಒಂದು ಕಡೆಗೆ ಕೈಲಿ ಕಮಲ, ಒಂದು ಕೈಲಿ ಗದ, ಇನ್ನೊಂದು ಕೈಲಿ ಚಕ್ರ, ಇನ್ನೊಂದು ಕೈಲಿ ಶಂಖ. ಇದು ವಿಷ್ಣುವಿನ ಒಂದು ಅವತಾರದಲ್ಲಿ ನಾವು ಕಾಣ್ತಕ್ಕಂತಹ 4 ಆಯುಧಗಳು. ಕಮಲದವನ್ನು ಇಲ್ಲಿ ಏನು ಇಡ್ತಾರೆ ಅದೇ ಆಕಾರದಲ್ಲಿ ಒಂದು ಬೃಹತ್ ಕೊಳವಾಗಿ ನಿರ್ಮಾಣ ಆಗಿದೆ. ಇಲ್ಲಿಯೂ ಕೂಡ ಪ್ರತಿ ವರ್ಷ ಏನಿರುತ್ತೆ ನೀರಿರುತ್ತೆ. ಇನ್ನು ಗದಾ ತೀರ್ಥದ ಮೇಲುವಾಕ್ಕೆ ನಾನು ತೋರಿಸ್ತೀನಿ. ಗದಾ ತೀರ್ಥ ಮೇಲುಗಡೆ ಇದೆ. ಆ ಗದಾ ತೀರ್ಥದಲ್ಲಿ ವಿಶೇಷವಾಗಿ ಏನಾಗಿದೆ ಅಂದರೆ ದೇವಸ್ಥಾನದ ಪೂಜೆಗೆ ಮಾತ್ರ ಏನಂದ್ರೆ ಆ ತೀರ್ಥವನ್ನು ಅಥವಾ ಆ ನೀರನ್ನು ಬಳಕೆ ಮಾಡ್ತಾರೆ. ಇವು 3 ಕೊಳಗಳು ಸಾರ್ವಜನಿಕವಾಗಿ ಓಪನ್ ಆಗಿದೆ. ಭಕ್ತರು ಇಲ್ಲಿ ಸ್ನಾನ ಅಥವಾ ಇದು ಭಕ್ತರು ಪ್ರವೇಶ ಪಡೆಯುವಾಗ ನೇರವಾಗಿ ದೇವಸ್ಥಾನಕ್ಕೆ ಮುಂಭಾಗಕ್ಕೆ ಬಂದು ಏನು ಮಾಡ್ಬೇಕಂದ್ರೆ ಮೊದಲು ಎಡಭಾಗಕ್ಕೆ ತಿರುಗಿ ಇವು 3 ತೀರ್ಥ ಕೊಳಗಳನ್ನು ತಮ್ಮ ತೀರ್ಥೋದ್ಭವ ಮಾಡಿಕೊಂಡು ನಂತರ ಸದಾಶಿವನ ದರ್ಶನ ಮಾಡ್ತಕ್ಕಂತಹ ಒಂದು ಪದ್ಧತಿ ಈ ಭಾಗದಲ್ಲಿ ಅಥವಾ ಈ ಭಕ್ತರಲ್ಲಿ ಇದೆ.